ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಪ್ರೀತಿಯ ಸ್ವಾಗತ. ಹಾಗೆ ನನ್ನೆಲ್ಲ ಪ್ರೀತಿಯ ಸಬ್ಸ್ಕ್ರೈಬರಿಗೂ ನಾನು ಸದಾ ಚಿರಋಣಿ. ಸ್ನೇಹಿತರೆ, ರಕ್ತ ಚಂದಿರ ಒಬ್ಬ ಮುಗ್ಧ ಹುಡುಗಿಯ ಜೀವನ ಹಾಳು ಮಾಡಿದ ರಾಕ್ಷಸರು ರಾಜರಂತೆ ಮೆರಿತಾ ಇದ್ದರು. ಅವರು ಮಾಡಿದ ಹೀನ ಕೃತ್ಯಕ್ಕೆ ಬಲಿಯಾದ ಚಂದಿರ 10 ವರ್ಷ ಸೇಡಿನ ಜ್ವಾಲೆಯನ್ನು ತನ್ನ ಒಡಲಲ್ಲಿ ಇಟ್ಟು ಪ್ರತೀಕಾರಕ್ಕೆ ಬಕಪಕ್ಷಿಯಂತೆ ಕಾಯ್ತಾ ಇರ್ತಾಳೆ. ಇದು ನನ್ನ ಸ್ವಂತ ಕಲ್ಪನೆಯ ಕತೆ, ಹಾಗೆ ಕೇವಲ ಕಾಲ್ಪನಿಕ ಮಾತ್ರ. ಯಾವುದೇ ಘಟನೆಗಳಿಗೆ ಉದ್ದೇಶ ಅನ್ವಯಿಸುವುದಿಲ್ಲ. ನಿಮಗೆ ಮನೋರಂಜನೆ ನೀಡೋ ಸಲುವಾಗಿ ಈ ಸಣ್ಣ ಪ್ರಯತ್ನ. ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿದ್ದರೆ ನೀವು ಮುಲಾಜಿಲ್ದೆ ಹೇಳಿ, ನಾನು ಯಾವುದೇ ಬೇಜಾರಿಲ್ಲದೆ ಸರಿ ಮಾಡ್ಕೋತೀನಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಬೆಂಗಳೂರಿನ ದೊಡ್ಡ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಿದ್ದ 5 ಜನರು ಒಂದೇ ಟೇಬಲ್ ಮೇಲೆ ಊಟಕ್ಕೆ ಕೂತಿದ್ರು. ಅದರಲ್ಲಿ ಪ್ರಸಾದ್, ಕಾರ್ತಿಕ್, ಪವನ್, ಸಾಕ್ಷಿ ಹಾಗೆ ಕಾವ್ಯ. ಯಾವಾಗಲೂ ಕೆಲಸ ಅಂತಿದ್ದವರು ಕೆಲಸದ ಮೇಲೆ ಬೇಜಾರಾಗಿ ಒಂದಿನ ಟ್ರಿಪ್ ಹೋಗಲು ಪ್ಲಾನ್ ಹಾಕ್ಕೊಂಡಿದ್ರು. ಆ ಟ್ರಿಪ್ಪಿಗೆ ಪ್ಲಾನ್ ಕೊಟ್ಟವನೇ ಪವನ್ ಮತ್ತು ಕಾರ್ತಿಕ್ ಇಬ್ಬರು ಜೊತೆಯಾದರೆ ಇಡೀ ಪ್ರಪಂಚನೇ ಉಲ್ಟಾ ಮಾಡಿ ನಿಲ್ಲಿಸುವಂಥವ್ರು. ಸಾಕ್ಷಿ ಪ್ರಸಾದ್ ಮತ್ತು ಕಾರ್ತಿಕ್ ಮಾಡೋ ಕೆಲಸಗಳಿಗೆ ಸಾಥ್ ಕೊಡುವಂಥವಳು. ತುಂಬ ರಿಚ್ ಆಗಿದ್ದರಿಂದ ಸ್ವಲ್ಪ ಅಹಂಕಾರ ಜಾಸ್ತಿ. ಇನ್ನು ಕಾವ್ಯ ಮತ್ತು ಪವನ್ ಇಬ್ಬರು ಒಬ್ರಿಗೊಬ್ರು ಲವ್ ಮಾಡ್ತಾಯಿದ್ರು. ಪ್ರಸಾದ್ ಕೆಲಸದಿಂದ ಮನೆಗೆ ಬಂದವನೇ, ಅಮ್ಮ ನಾನು ಟ್ರಿಪ್ ಹೋಗ್ತೀನಿ, ನನ್ನ ಬಟ್ಟೆ ರೆಡಿ ಮಾಡು ಅಂತ ಕೇಳ್ಕೊಂಡಿದ್ದ. ಅವನ ತಾಯಿ, ಯಾವ ಟ್ರಿಪ್ಪು ಹೋಗೋದು ಬೇಡ, ಮನೆಯಲ್ಲಿ ಬಿದ್ದಿರು, ನಿನ್ನ ತಂದೆಗೆ ಹುಷಾರಿಲ್ಲ ಅಂದಿದ್ರು. ಪ್ರಸಾದ್ ತಾಯಿ ಮಾತು ಕೇಳದೆ, ಅಮ್ಮ ನನಗೆ ಬಂದ ಸ್ಯಾಲ್ರಿಯನ್ನು ಪೂರ್ತಿ ನಿನ್ನ ಕೈ ಕೊಡಬೇಕೋ ಬೇಡವೋ ಅಂತ ಕೇಳಿದ್ದ. ಅವನ ತಾಯಿ, ಸರಿ ಮಗನೇ, ಆದರೆ ಹುಷಾರು ಅಂದಿದ್ರು. ಕಾರ್ತಿಕ್ ಅದಾಗಲೇ ರೆಡಿಯಾಗಿ ನಿಂತಿದ್ದ. ಸಾಕ್ಷಿ ನಾನು ಟ್ರಿಪ್ ಬರೋಲ್ಲ ಅಂದರು. ಪವನ್ ಮತ್ತು ಸಾಕ್ಷಿ ಬಲವಂತ ಮಾಡಿ ಕರ್ಕೊಂಡು ಬಂದಿದ್ರು. ಪವನ್ ತಾಯಿ ಟೀ ಮಾಡಿ ಕೊಟ್ಟವರೇ, ಸರಿ ಮಗನೇ ಎಲ್ಲರೂ ಜೋಪಾನ ಅಂತ ಪ್ರೀತಿಯಿಂದ ಅವರನ್ನು ಕಳಿಸಿಕೊಟ್ಟಿದ್ರು. ಚಂದ್ರನ ಊರಲ್ಲಿ ಜೋರಾದ ಬಿರುಗಾಳಿ. ಕತ್ತಲ ರಾತ್ರಿಯಲ್ಲಿ ಹುಣ್ಣಿಮೆ ಚಂದ್ರ ಬೆಂಕಿಯಲ್ಲಿ ಬೆಂದ ಕೆಂಪು ಕೆಂಡದಂತಾಗಿದ್ದ. ಬಿರುಗಾಳಿಗೆ ಮರಗಿಡಗಳೆಲ್ಲ ತೇಲಾಡ್ತಾ ಪ್ರಕೃತಿ ವಿಕೋಪದಲ್ಲಿ ಯಾರದ್ದು ಅಟ್ಟಹಾಸದ ನಗು. ಆ ಊರಲ್ಲಿ ಎಲ್ಲರೂ ಮನೆ ಒಳಗೆ ಓಡಿ ಹೋಗಿ ಮನೆಯ ಬಾಗಿಲು ಹಾಕ್ಕೊಂಡಿದ್ರು. ರಾತ್ರಿ ಆದರೆ ಯಾರೂ ಹೊರಗೆ ಬರುವಂತಿರಲಿಲ್ಲ. ಇತ್ತ ಕಾರಿನಲ್ಲಿ ಬೆಂಗಳೂರಿನಿಂದ ಕನಕಪುರದ ಕಡೆಗೆ ಟ್ರಿಪ್ ಹೊರಟವರು ಖುಷಿಯಿಂದ ಮೈ ಮರೆತಿದ್ರು. ಹಾಗೆ ಕಾರ್ ಸಾಗ್ತಾ ಚಂದಿರನ ಊರು ಕನಕಪುರದ ಕಡೆಗೆ ಸಾಗಿತ್ತು. ಹಾಗೆ ಹೋಗ್ತಾ ಇರುವಾಗ ಸಡನ್ನಾಗಿ ಯಾರೋ ಕಾರಿಗೆ ಅಡ್ಡ ಬಂದಾಗಾಯಿತು. ಪ್ರಸಾದ್ ಸಡನ್ನಾಗಿ ಕಾರ್ ಬ್ರೇಕ್ ಹಾಕಿದ. ಎಲ್ಲರೂ ನಿದ್ದೆಯಿಂದ ಎದ್ರು. ಸಾಕ್ಷಿ ಯಾಕೋ ಏನಾಯಿತು ಅಂತ ಕೇಳಿದ್ಲು. ಪ್ರಸಾದ್ ಏನಿಲ್ಲ ಕಣೆ, ಸಡನ್ನಾಗಿ ಯಾರೋ ಕಾರಿಗೆ ಅಡ್ಡ ಬಂದಾಗಾಯಿತು ಅಂದಿದ್ದ. ಎಲ್ಲರೂ ಭಯಪಟ್ಟಿದ್ರು. ಆಗೋ ಈಗೋ ಕಾರ ಊರಿಗೆ ಬಂದು ನಿಲ್ತು. ಕನಕಪುರ ಇದು ಪ್ರಸಾದ್ನ ಚಿಕ್ಕಪ್ಪನ ಊರು. ಅವರು ಫ್ಯಾಮಿಲಿ ಸಮೇತ ಮುಂಬೈಗೆ ಹೋಗಿದ್ರಿಂದ ಅವರ ತೋಟ ಗದ್ದೆನ ಪ್ರಸಾದ್ ನೋಡ್ಕೊಳ್ತಾ ಇದ್ದ. ಮನೆಗೆ ಬಂದ ತಕ್ಷಣ ಪ್ರಸಾದ್, ಸಿದ್ದು ಇವರೆಲ್ಲ ನನ್ನ ಫ್ರೆಂಡ್ಸು, ಲಗೇಜ್ನೆಲ್ಲ ರೂಮಲ್ಲಿ ಹಾಕು, ಹಾಗೆ ರಾತ್ರಿ ಊಟಕ್ಕೆ ರೆಡಿ ಮಾಡು ಅಂದಿದ್ದ. ಸಿದ್ದು ಆ ಮನೆ ಕೆಲಸದವನು. ರಾತ್ರಿ ಎಲ್ಲರೂ ಊಟ ಮಾಡಿ ಮಲಗಿದ್ರು. ಸರಿಸುಮಾರು 12 ಗಂಟೆ ಆಗಿತ್ತು. ಕಾವ್ಯಗೆ ಯಾರೋ ಕರೆದ ಹಾಗೆ ಸಾಕ್ಷಿ ಆದಾಗಲೇ ಗಾಢವಾದ ನಿದ್ರೆಯಲ್ಲಿದ್ಲು. ಕಾವ್ಯಗೆ ಬಾಯಾರಿಕೆಯಾಗಿ ನೀರು ಕುಡಿಯಲು ಹಾಲಿಗೆ ಬಂದಳು. ಅವಳು ಬರ್ತಾ ಇದ್ದಾಗೆ ಸಡನ್ನಾಗಿ ಮನೆಯ ಲೈಟ್ ಆಫ್ ಆಯಿತು. ಕತ್ಲಲ್ಲಿ ಯಾರೋ ನಿಂತು ಅಳುವ ಧ್ವನಿ. ಮೊಬೈಲ್ ಟಾರ್ಚ್ ಹಾಕಿ ನೋಡಿದವಳಿಗೆ ಒಂದು ಕ್ಷಣ ಎದೆ ಬಡಿತ ನಿಂತಂತಾಗಿತ್ತು. ಯಾಕಂದರೆ ಒಂದು ಮುದ್ದಾದ ಹುಡುಗಿ ಗೋಡೆಯ ಕಡೆಗೆ ಮುಖ ಮಾಡಿ ನನ್ನ ಜೀವನ ಹಾಳು ಮಾಡಿಬಿಟ್ರಲ್ಲೋ ಅಂತ ಅಳುತ್ತಾ ಗೋಡೆಗೆ ತಲೆ ಚೆಚ್ಕೊಳ್ತಾ ಇದ್ಲು. ಕಾವ್ಯ ಯಾರದು ಅಂತ ಕೇಳಿದ ತಕ್ಷಣ ಅವಳ ಕಡೆಗೆ ತಿರುಗಿದವಳೆ. ಮುಖ ಎಲ್ಲ ಕಲ್ಲಿಂದ ಚಚ್ಚಿ ರಕ್ತದಿಂದ ಕೂಡಿತ್ತು. ನೋಡೋಕೆ ತುಂಬ ವಿಕಾರವಾಗಿದ್ಲು. ಮೆಲ್ಲಗೆ ಒಂದೊಂದು ಹೆಜ್ಜೆ ಆಗ್ತಾ ಕಾವ್ಯ ಹತ್ರ ಬರ್ತಾ ಇದ್ಲು. ಕಾವ್ಯ ಭಯದಿಂದ ಜೋರಾಗಿ ಕೂಗಿದ್ಲು. ಅಷ್ಟರಲ್ಲಿ ಆ ಹುಡುಗಿ ಮಾಯವಾಗಿ ಹೋಗಿದ್ಲು. ಎಲ್ಲರೂ ಕಾವ್ಯ ಹತ್ರ ಬಂದವರೇ ಏನಾಯಿತು ಅಂತ ಕೇಳಿದ್ರು. ಅದಕ್ಕೆ ಕಾವ್ಯ, ಈ ಮನೆಯಲ್ಲಿ ಯಾವುದೋ ಹುಡುಗಿ ಇದ್ದಾಳೆ, ತುಂಬ ವಿಕಾರವಾಗಿ ಅಂತ ಹೆದರುತ್ತಾ ಹೇಳಿದ್ಲು. ಆದರೆ ಅದನ್ನು ಯಾರೂ ನಂಬಿರಲಿಲ್ಲ. ಬೆಳಗ್ಗೆ ಎಲ್ಲರೂ ಅಲ್ಲೇ ಇರುವ ಪಕ್ಕದ ನದಿಗೆ ಸ್ನಾನ ಮಾಡೋಕ್ಕೆ ಅಂತ ಹೋಗಿದ್ರು. ಸ್ನಾನ ಮಾಡ್ತಾ ಇರುವಾಗ ಸಾಕ್ಷಿ ಕಾಲ್ ಜಾರಿ ನದಿಗೆ ಬಿದ್ದು ನೀರಲ್ಲಿ ಮುಳುಗಿದ್ಲು. ಕಾರ್ತಿಕ್ ಮತ್ತು ಪ್ರಸಾದ್ ಅವಳನ್ನು ಕಾಪಾಡೋಕ್ಕೆ ನದಿಗಾರಿದ್ರು. ಎಷ್ಟೇ ಹುಡುಕಿದ್ರು ಸಾಕ್ಷಿ ಮಾತ್ರ ಸಿಗಲಿಲ್ಲ. ಎಲ್ಲರೂ ಭಯದಿಂದ ಅಳುತ್ತಾ ನೀರಿನಿಂದ ಆಚೆ ಬಂದರು. ಆದರೆ ಸಾಕ್ಷಿ ಒಂದು ಸಿಗರೇಟ್ ಸಹಿತ ಅಲ್ಲೇ ಕೂತಿದ್ಲು. ಕಾವ್ಯ, ಸಾಕ್ಷಿ ನಿನಗೇನು ಆಗಿಲ್ವಾ? ನೀನು ನೀರಲ್ಲಿ ಬಿದ್ದೆ ತಾನೆ, ನಾವು ತುಂಬ ಹೆದರಿದ್ವಿ ಕಣೆ, ಕೈಕಾಲೇ ಆಡ್ತಾ ಇರಲಿಲ್ಲ ಅಂದ್ಲು. ಸಾಕ್ಷಿ, ನಾನು ಯಾವ ನದಿಗೂ ಬಿದ್ದಿಲ್ಲ, ನಾನಲ್ಲಿ ಬಂದೇ ಇಲ್ಲ ಅಂತ ಹೇಳಿದ ಕೇಳಿ ಎಲ್ಲರಿಗೂ ತುಸು ಅನುಮಾನ ಶುರುವಾಗಿತ್ತು.
ಸರಿ ಅಂತ ಎಲ್ಲರೂ ಮನೆಗೆ ಹೊರಟಾಗ ದಾರಿಯಲ್ಲೂ ಒಬ್ಬ ಸ್ವಾಮೀಜಿಯ ಕಾರ್ ಕೆಟ್ಟು ನಿಂತಿತ್ತು. ಎಲ್ಲರೂ ಹೆಲ್ಪ್ ಮಾಡೋಕ್ಕೆ ಅಂತ ಹೋದಾಗ ಸ್ವಾಮೀಜಿ ಅವರ ಮುಖ ನೋಡಿ, ನೀವೆಲ್ಲರೂ ಯಾರು, ಇಲ್ಲಿಗೆ ಯಾಕೆ ಬಂದಿದ್ದೀರಾ, ನೀವೆಲ್ಲರೂ ಸತ್ತು ಹೋಗ್ತೀರಾ, ನಿಮ್ಮನ್ನು ಯಾರ ಕೈಯಿಂದನೂ ಕಾಪಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಹೊರಟು ಹೋಗಿದ್ರು. ನಂತರ ನಡೆದ ಎಲ್ಲ ಘಟನೆಗಳನ್ನು ನೆನಪಿಸಿಕೊಂಡವರೇ ಕೂಡಲೇ ರೋಡಲ್ಲಿ ಸಿಕ್ಕ ಸ್ವಾಮೀಜಿಯನ್ನು ಮತ್ತೆ ಹುಡುಕೊಂಡು ಬಂದಿದ್ರು. ಸ್ವಾಮೀಜಿ, ಬನ್ನಿ ಬನ್ನಿ, ಗೊತ್ತಿತ್ತು ನನಗೆ ನೀವು ಮತ್ತೆ ಬಂದೇ ಬರ್ತೀರಾ ಅಂತ ಅಂದಿದ್ರು. ಪ್ರಸಾದ್, ಗುರುಗಳೇ ದಯವಿಟ್ಟು ನಮ್ಮ ಸಮಸ್ಯೆಗೆ ಪರಿಹಾರ ಕೊಡಿ ಅಂದ. ಕಾವ್ಯ, ಹೌದು ಗುರುಗಳೇ, ನಮ್ಮಿಂದೆ ಒಂದು ಆತ್ಮ ಇದೆ, ನಮಗೆಲ್ಲ ತೊಂದರೆ ಕೊಡ್ತಾ ಇದೆ ಅಂತ ಹೇಳಿದ್ಲು. ಪವನ್ ಮತ್ತು ಸಾಕ್ಷಿ, ಹೌದು ಗುರುಗಳೇ ಅಂತ ಕೈ ಮುಗಿದು ಕೂತಿದ್ರು. ಸ್ವಾಮೀಜಿ, ಅದು ತುಂಬ ಶಕ್ತಿವಂತ ಆತ್ಮ, ಕಳೆದ 10 ವರ್ಷದಿಂದ ಈ ಊರನ್ನು ಕಾಡ್ತಾ ಇದೆ. ಎಷ್ಟೋ ಸ್ವಾಮೀಜಿಗಳು ಬಂದು ಹೋದರು, ಅದನ್ನು ಬಂಧಿಸಲು ಆಗಲಿಲ್ಲ, ಹಾಗೆ ನನ್ನ ಕೈಯಿಂದನೂ ಆಗಲ್ಲ, ಅದರ ಸೇಡು ತೀರುವವರೆಗೂ ಅದು ನಾಶ ಆಗಲ್ಲ, ನೀವೆಲ್ಲರೂ ಸಾಯ್ತೀರಾ ಅಂತ ಹೇಳಿದ್ರು. ಭಯದಿಂದ ಎಲ್ಲರ ಮೈಯಲ್ಲೂ ಬೆವರು ಕಿತ್ತು ಬರ್ತಾ ಇತ್ತು. ಕಾವ್ಯ, ಗುರುಗಳೇ ನಾವೇನು ತಪ್ಪು ಮಾಡಿದ್ದೀವಿ ಅಂತ ನಮಗೆ ತೊಂದರೆ ಕೊಡ್ತಾ ಇದೆ ಅದು ಅಂತ ಕೇಳಿದ್ಲು. ಸ್ವಾಮೀಜಿ, ನಿನ್ನ ಸ್ನೇಹಿತರನ್ನೇ ಕೇಳೋ ಮಗು ಅಂದರು. ಸಾಕ್ಷಿ, ಏನು ಹೇಳ್ತಿದ್ದೀರ ಗುರುಗಳೇ ನೀವು, ನಮಗೆ ಗೊತ್ತು ಅಂತ ಕೇಳಿದ್ಲು. ಸ್ವಾಮೀಜಿ, ಪ್ರಸಾದ್ ಮತ್ತು ಕಾರ್ತಿಕ್ನ ದಿಟ್ಟಿಸಿ ನೋಡ್ತಾ, ನಿಮಗೇನು ಗೊತ್ತಿಲ್ವಾ ಮಕ್ಕಳೇ ಅಂದಾಗ ಉಳಿದವರೆಲ್ಲ ಕಾರ್ತಿಕ್ ಮತ್ತು ಪ್ರಸಾದ್ನನ್ನು ನೋಡ್ತಾ ಇದ್ರು. ಪ್ರಸಾದ್ ಮತ್ತು ಕಾರ್ತಿಕ್, ನಮಗೇನು ಗೊತ್ತಿಲ್ಲ ಗುರುಗಳೇ ಅಂದರು. ಅದಕ್ಕೆ ಗುರುಗಳು, ಹಾಗಾದರೆ ಮಕ್ಕಳೇ ಕಣ್ಣು ಮುಚ್ಚಿ ಸ್ವಲ್ಪ ನನ್ನ ಕೈ ಹಿಡಿದುಕೊಳ್ಳಿ ಅಂದರು. ಸ್ವಾಮೀಜಿ ಹೇಳಿದ ಹಾಗೆ ಅವರು ಕಣ್ಣು ಮುಚ್ಚಿ ಸ್ವಾಮೀಜಿ ಕೈ ಹಿಡಿದಾಗ ಚಂದಿರಳ ಮುಖ ಕಾಣಿಸಿ ವಿಚಿತ್ರವಾಗಿ ಬದಲಾಗಿತ್ತು. ಒಂದು ಕ್ಷಣ ಎದರಿ ಕಣ್ಣು ಬಿಟ್ಟವರೇ, ಗುರುಗಳೇ ತಪ್ಪಾಯಿತು, ಹೇಗಾದರೂ ಮಾಡಿ ನಮ್ಮನ್ನು ಕಾಪಾಡಿ ಅಂತ ಕೈ ಮುಗಿದು ಗೋಗರಿತಾ ಇದ್ರು. ನಂತರ ಎಲ್ಲರೂ ಮನೆಗೆ ಬಂದಾಗ ಪವನ್ ಮತ್ತು ಸಾಕ್ಷಿ ಹಾಗೆ ಕಾವ್ಯ ಅವರನ್ನು ಸತ್ಯ ಹೇಳುವಂತೆ ಒತ್ತಾಯಿಸಿದರು. ಆಗ ಪ್ರಸಾದ್ ಮತ್ತು ಕಾರ್ತಿಕ್ ನಡೆದ ಘಟನೆ ಹೇಳಲು ಶುರು ಮಾಡ್ತಾರೆ. ಅದು ಕನಕಪುರ, ಚಂದಿರನ ಊರು, ಅರಿವ ತೊರೆಗಳಿಂದ ಕೂಡಿದ್ದ ಸುಂದರ ಊರು. ಒಮ್ಮೆ ಬೆಟ್ಟದ ಮೇಲೆ ಹೋಗಿ ನಿಂತರೆ ಮುಗಿಲಿಗೆ ಕೈ ಚಾಚಿ ಚಂದ್ರನ ಕೈಯಲ್ಲಿ ಹಿಡಿದಿರುವ ಹಾಗೆ ಭಾಸವಾಗ್ತಾ ಇತ್ತು. ಸಿಟಿಯಲ್ಲಿ ಬೆಳೆದ ನಮಗೆ ಈ ಹಳ್ಳಿ ಏನೋ ಒಂಥರ ಹೊಸದು ಅನಿಸಿತ್ತು. ನನ್ನ ಚಿಕ್ಕಪ್ಪನನ್ನು ನೋಡೋಕ್ಕೆ ಅಂತ ಇಲ್ಲಿಗೆ ನಾವಿಬ್ಬರು ಮೊದಲೇ ಬಂದಿದ್ವಿ. ನಾನು ತೋಟದಲ್ಲಿ ಕೆಲಸದವರಿಗೆ ಹಣ ಕೊಡುವಾಗ ಚಂದಿರನ ನೋಡಿದ್ದೆ. ಚಂದಿರ ಅಂದರೆ ಒಂದು ಮುದ್ದಾದ ಹುಡುಗಿ. ಅವಳನ್ನು ಈ ಊರಲ್ಲಿ ಎಲ್ಲರೂ ಚಂದಿರ ಅಂತ ಕರೀತಾ ಇದ್ರು. ಅವಳ ಮೇಲೆ ನನಗೆ ಮನಸ್ಸಾಗಿತ್ತು. ನಾನು ಅವಳ ದೇಹ ಸೌಂದರ್ಯಕ್ಕೆ ಸೋತು ಹೋಗಿದ್ದೆ ಹೊರತು ಅದು ಪ್ರೀತಿಯಿಂದ ಆಗಿರಲಿಲ್ಲ. ಆದರೆ ಚಂದಿರ ನನ್ನ ನಿಜವಾಗಲೂ ಪ್ರೀತಿಸ್ತಾ ಇದ್ಲು. ಅವಳು ಒಂದಿನ ನನಗೆ ಒಂದು ಗಿಫ್ಟನ್ನು ಕೊಟ್ಟಿದ್ಲು. ಅದರಲ್ಲಿ ಏನಿದೆ ಅಂತ ತೆಗೆದು ನೋಡಿದರೆ ಒಂದು ಗೊಂಬೆ ಇತ್ತು. ಅದನ್ನು ನನಗೆ ಇಟ್ಕೊಳ್ಳೋಕ್ಕೆ ಮನಸ್ಸಾಗಲಿಲ್ಲ, ಅದನ್ನು ಎಸೆದ್ಬಿಟ್ಟಿದ್ದೆ. ನಮ್ಮ ತೋಟದ ಸ್ವಲ್ಪ ದೂರದಲ್ಲೇ ಇತ್ತು ಅವಳ ಮನೆ. ಒಂದಿನ ಇಬ್ಬರು ಕುಡಿದ ಅಮಲಿನಲ್ಲಿ ಹೋಗಿ ಅವಳ ಮನೆಯ ಬಾಗಿಲು ತಟ್ಟಿದ್ವಿ. ಅವಳು ಬಂದು ಬಾಗಿಲು ತೆಗೆದವಳೆ ಪ್ರೀತಿಯಿಂದ ಮಾತಾಡಿಸಿ ತಿನ್ನಕ್ಕೆ ಊಟ ಕೊಟ್ಟಿದ್ಲು. ಅವಳ ಮನೆಯಲ್ಲಿ ಅವಳ ಅಪ್ಪ ಅಮ್ಮ ಎಲ್ಲ ಹೊರಗೋಗಿದ್ರು. ನಾವು ಅವಳ ಸೌಂದರ್ಯಕ್ಕೆ ಮಾರು ಹೋದವರು ಅವಳನ್ನು ರೂಮ್ ಕಡೆ ಎಳೆದೊಯ್ದು ಅವಳ ಶೀಲ ಹಾಳು ಮಾಡಿದ್ವಿ. ಅದಕ್ಕೆ ಕೋಪಗೊಂಡ ಅವಳು ಊರಿನವರ ಹತ್ರ ಎಲ್ಲ ಹೇಳೋಕ್ಕೆ ಹೋಗಿದ್ಲು. ನಂತರ ನಮಗೆ ಭಯ ಆಗಿದ್ದರಿಂದ ಅವಳ ಕುತ್ತಿಗೆಗೆ ಹಗ್ಗ ಬಿಗಿದು ಸಾಯಿಸಿದ್ವಿ. ಮುಖ ಗುರುತು ಸಿಗಬಾರ್ದು ಅಂತ ಕಲ್ಲಿಂದ ಅವಳ ಮುಖ ಚೆಚ್ಚಿದ್ವಿ. ನಂತರ ಚಂದಿರನ ಬೆಟ್ಟದ ತುದಿಯಿಂದ ಕೆಳಗೆ ತಳ್ಳಿದ್ವಿ. ಮೊದಲು ಇಲ್ಲಿಂದ ಹೋಗಬೇಕು ಅಂತ ಕಾರಲ್ಲಿ ಹೋಗ್ತಾ ಇರುವಾಗ ನಮಗೆ ಆಕ್ಸಿಡೆಂಟ್ ಆಗಿತ್ತು. ಆವಾಗಿನಿಂದ ಈ ವಿಷಯವನ್ನು ನಾವು ಮರ್ತು ಹೋಗಿದ್ವಿ. ಆದರೆ ಇದು ನೆನಪಿದ್ದಿದ್ದರೆ ಇಲ್ಲಿಗೆ ಬರ್ತಾ ಇರಲಿಲ್ಲ ಅಂತ ಎಲ್ಲರ ಮುಂದೆ ಹೇಳ್ತಾ ಅಳ್ತಾ ಇದ್ರು. ರಾತ್ರಿ 9 ಆಗಿತ್ತು. ಈ ವಿಷಯ ಕೇಳಿದ್ದ ಎಲ್ಲರೂ ಭಯದಿಂದ ನಿಟ್ಟುಸಿರುಬಿಟ್ಟು ಇವತ್ತೊಂದು ರಾತ್ರಿ ಕಳೆದು ನಾಳೆ ಬೆಳಗ್ಗೆ ಮೊದಲು ಇಲ್ಲಿಂದ ಹೋಗಬೇಕು ಅಂತ ನಿರ್ಧಾರ ಮಾಡಿ ಮಲಗಿದ್ರು. ಅದಾಗಲೇ ಜೋರಾದ ಗುಡುಗು ಮಳೆ ಶುರುವಾಗಿತ್ತು. ಚಂದಿರ ಆತ್ಮ ಪ್ರಸಾದ್ನ ಬಳಿ ಬಂದು, ಇಷ್ಟೆಲ್ಲ ಆದರೂ ನಿನಗೆ ಬುದ್ಧಿ ಬಂದಿಲ್ಲ ಅಲ್ವಾ ಅಂತ ಅವಳ ಭೀಕರ ರಕ್ತ ಸಿಕ್ತ ಮುಖವನ್ನು ಅವನಿಗೆ ತೋರಿಸಿದ್ಲು. ಪ್ರಸಾದ್, ಅಯ್ಯೋ ಬಿಟ್ಬಿಡು, ನಮ್ಮನ್ನು ದಯವಿಟ್ಟು ಕ್ಷಮಿಸು ಅಂತಿದ್ದ. ಚಂದಿರ, ಬಿಡಬೇಕಾ? ನಿನ್ನನ್ನು ಎಷ್ಟು ಪ್ರೀತಿ ಮಾಡಿದೆ ನಾನು, ಮನಸ್ಸಿನಲ್ಲಿ ಜಾಗ ಕೊಟ್ಟೆ. ಆದರೆ ನೀನು ಯಾವತ್ತೂ ಬರಲಾಗದ ಜಾಗಕ್ಕೆ ನನ್ನನ್ನು ಕಳುಹಿಸಿದೆ. ಬೇಡ ಬೇಡ ಅಂದರೂ ನೀವಿಬ್ಬರು ರಾಕ್ಷಸರಾಗಿ ನನ್ನ ಜೀವನ ಹಾಳು ಮಾಡಿದ್ರಿ. ಈಗ ಹೇಳು, ನಿಮ್ಮನ್ನು ಬಿಡಬೇಕಾ? ಬಿಟ್ಟರೆ ನಾನು ಸತ್ತು ಹೋಗಿದ್ದಕ್ಕೆ ಅರ್ಥ ಇದೆಯಾ? ನಿಮ್ಮನ್ನು ಸಾಯಿಸಲ್ಲ ಕಂಡ್ರು, ಬದುಕಿರುವಾಗಲೇ ಸಾಯೋ ಥರ ಮಾಡ್ತೀನಿ ಅಂತ ಇಬ್ಬರನ್ನು ದರ ಎಳೆದುಕೊಂಡು ಹೋಗಿದ್ಲು. ಪ್ರಸಾದ್ ಮತ್ತು ಕಾರ್ತಿಕ್ ಜೋರಾಗಿ ಕಿರುಚುತ್ತಾ ಅಲ್ಲಿಯೇ ಪ್ರಜ್ಞೆ ತಪ್ಪಿ ಬಿದ್ದಿದ್ರು. ಸಾಕ್ಷಿ ಸ್ವಾಮೀಜಿಗೆ ಕರೆ ಮಾಡಿ, ಗುರುಗಳೇ, ಇಲ್ಲಿ ನಿಮ್ಮ ನಿರೀಕ್ಷೆಗೂ ಮೀರಿ ಏನೇನೋ ನಡೀತಾ ಇದೆ, ಬೇಗ ಬನ್ನಿ. ಚಂದಿರ ಪ್ರಸಾದ್ ಮತ್ತು ಕಾರ್ತಿಕ್ನನ್ನು ಸಾಯಿಸಿ ಬಿಡ್ತಾಳೆ, ಬೇಗ ಬನ್ನಿ ಗುರುಗಳೇ ಅಂದಿದ್ಲು. ನಂತರ ಪ್ರಸಾದ್ ಮತ್ತು ಕಾರ್ತಿಕ್ನನ್ನು ಎಲ್ಲರೂ ಹುಡುಕ್ತಾರೆ. ಅವರಿಬ್ಬರು ಒಂದು ಮೂಲೆಯಲ್ಲಿ ಜರ್ಜಿತವಾಗಿ ಬಿದ್ದಿದ್ರು.
ಚಂದಿರ ಅಲ್ಲಿಯೇ ನಗುತ್ತಾ ಚೀರಾಡ್ತಾ ಸಂತೋಷದಿಂದ ಕುಳಿತಿದ್ಲು. ಸ್ವಾಮೀಜಿ, ಚಂದಿರ ಸಾಕು ನಿಲ್ಲಿಸು, ಅವರನ್ನು ಬಿಟ್ಟುಬಿಡು, ಅವರಿಗೆ ದೇವರ ಶಿಕ್ಷೆ ಕೊಡ್ತಾನೆ ಬಿಡು ತಾಯಿ ಅಂದರು. ಚಂದಿರ, ದೇವರು? ಯಾವ ದೇವರು? ನಾನು ನರಳುವಾಗಬಾರದ ದೇವರು ಇವರಿಗೆ ಶಿಕ್ಷೆ ಕೊಡಲು ಬರ್ತಾನ? ನಾನು ಯಾರಿಗೂ ಕೇಡು ಬಯಸಿದವಳಲ್ಲ, ಆದರೆ ನನ್ನ ಸಾವು ಎಷ್ಟು ಭೀಕರವಾಗಿ ಆಯಿತು ಅಂತ ನನಗೆ ಮಾತ್ರ ಗೊತ್ತು. ನಾನು ಇವರನ್ನು ಸಾಯಿಸಿಲ್ಲ, ಬದಲಿಗೆ ಜೀವನ ಪೂರ್ತಿ ಸಾಯುವ ಹಾಗೆ ಮಾಡಿದ್ದೀನಿ. ಇನ್ನು ಯಾವುದೇ ಹೆಣ್ಣಿನ ಬಾಳಲ್ಲಿ ಇವರು ಆಟ ಆಡಬಾರ್ದು ಹಾಗೆ ಮಾಡಿದ್ದೀನಿ. ನನ್ನ ಆಸೆ ಮುಗೀತು. ಇಷ್ಟು ದಿನ ನಿಮಗೂ ಊರಿನವರಿಗೂ ತೊಂದರೆ ಕೊಟ್ಟಿದ್ದಕ್ಕೆ ನನ್ನ ಕ್ಷಮಿಸಿ ಗುರುಗಳೇ. ಇನ್ನು ನಾನು ಹೋಗುವ ಸಮಯ ಬಂತು, ನನಗೆ ಮುಕ್ತಿ ಕೊಡಿ ಗುರುಗಳೇ ಅಂತ ಕೇಳ್ಕೊಂಡಿದ್ಲು. ಸ್ವಾಮೀಜಿ, ನಿನ್ನಂಥ ಮುಗ್ಧ ಹೆಣ್ಣಿಗೆ ಈ ಗತಿ ಬರಬಾರ್ದಿತ್ತು. ಮುಂದಿನ ಜನ್ಮದಲ್ಲಿ ನಿನಗೆ ಒಳ್ಳೆಯ ಜೀವನ ಸಿಗಲಿ ಮಗಳೇ. ದೇವರು ನಂಬಿದವರಿಗೆ ಮಾತ್ರ. ದೇವರನ್ನು ನಂಬಿ ಯಾರೂ ಏನನ್ನು ಕಳೆದುಕೊಂಡಿಲ್ಲ ತಾಯಿ. ಮುಂದಿನ ಜನ್ಮದಲ್ಲಿ ನಿನಗೆ ಒಳ್ಳೆಯ ಜೀವನ ಖಂಡಿತ ಸಿಗುತ್ತೆ, ಹೋಗಿ ಬಾ ತಾಯಿ ಅಂತ ಪವಿತ್ರವಾದ ಗಂಗಾ ಜಲವನ್ನು ಅವಳ ಆತ್ಮಕ್ಕೆ ಸೋಕಿಸಿದರು. ಚಂದಿರ ಗುರುಗಳಿಗೆ ಕೈ ಮುಗಿದು ಆಕಾಶದಲ್ಲಿ ಮಾಯವಾಗಿದ್ಲು. ಇತ್ತ ಪ್ರಸಾದ್ ಮತ್ತು ಕಾರ್ತಿಕ್ ಎಚ್ಚರವಾದಾಗ ಆಸ್ಪತ್ರೆಯಲ್ಲಿದ್ದರು. ಪ್ರಸಾದ್ ಮತ್ತು ಕಾರ್ತಿಕ್ ನಗುತ್ತಾ, ನೋಡು ನಾವೆಷ್ಟು ಆರಾಮಾಗಿದ್ದೀವಿ, ಚಂದಿರ ನಮಗೇನು ಮಾಡೋಕ್ಕಾಗಿಲ್ಲ ಅಂತ ಅಹಂಕಾರದಿಂದ ನಗ್ತಾ ಇದ್ರು. ಸಾಕ್ಷಿ ಮತ್ತು ಕಾವ್ಯ, ಲೋ ನಿಮ್ಮ ಬಾಯಿಗೆ ನಮ್ಮ ಹಳೆ ಎಕ್ಕಡ ತುರುಕ, ನಿಮಗೆ ಚಂದ್ರ ಏನು ಮಾಡಿದ್ದಾಳೆ ಅಂತ ಗೊತ್ತಾದರೆ ಅವಳು ಸಾಯಿಸದೇ ಇದ್ದರೂ ನೀವು ಸಾಯ್ತೀರಾ ಅಂದಿದ್ರು. ಪ್ರಸಾದ್ ಮತ್ತು ಕಾರ್ತಿಕ್, ಏನು ಹೇಳ್ತಿದ್ದೀರಾ ನೀವು, ಸರಿಯಾಗಿ ಹೇಳಿ ಏನದು ಅಂತ ಕೇಳಿದ್ರು. ಅದಕ್ಕೆ ಸಾಕ್ಷಿ ಮತ್ತು ಕಾವ್ಯ ನಗುತ್ತಾ, ಚಂದಿರ ನಿಮಗೆ ಇನ್ಯಾವತ್ತೂ ಮಕ್ಕಳು ಮಾಡೋಕ್ಕಾಗಬಾರ್ದು ಹಾಗೆ ಮಾಡಿದ್ದಾಳೆ ಅಂದಿದ್ರು. ಪ್ರಸಾದ್ ಮತ್ತು ಕಾರ್ತಿಕ್, ಇಲ್ಲ ಆಗ ಆಗಬಾರ್ದು ಅಂತ ಚೀರಾಡ್ತಾ ಇದ್ರು. ಕಾವ್ಯ ಮತ್ತು ಸಾಕ್ಷಿ, ಬೇಕಿತ್ತ ನಿಮಗಿದು, ಪಾಪದ ಹುಡುಗಿ ಜೀವನ ಹಾಳು ಮಾಡಿದ್ದಕ್ಕೆ ಇದೇ ನಿಮಗೆ ಸರಿಯಾದ ಶಿಕ್ಷೆ, ಅನುಭವಿಸಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದರು. ಇದಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಶೇರು ಕಾಮೆಂಟು ಮಾಡ್ತೀರನ್ನೋ ಭರವಸೆಯಿಂದ ಬೇರೆ ಕತೆ ಜೊತೆಗೆ ಮತ್ತೆ ಸಿಗ್ತೀನಿ. ಲವ್ ಯು, ಟೇಕ್ ಕೇರ್, ಬಾಯ್ ಬಾಯ್.